ಮಾಡ್ಬಿಟ್ಟು ಫೋನ್ ನಾನು ದೇವಣ್ಣ ಅಂದ. ಹೇಳೋಣ ಅಂದೆ. ಅದು ಇದು ನಂಗೆ ಏನು ದನ ತಿಂದಂಗ್ ತಿಂತೀನಿ. ಹೊರಗಡೆಗೆ ಹೋದ್ರೆ ಮನೆ ಒಳಗ್ ಬಂದ್ರೆ ಏನೋ ಒದಿಕಣಂಗ್ ಆಯ್ತದೆ, ಕಮಳ ಸಿಕ್ಕಣಂಗ್ ಆಯ್ತದೆ, ಕಾಲಿಗೆ ಎಳದಂಗ್ ಆಯ್ತದೆ. ಹೆಂಗಸ್ರು ಯಾರು ವಸೀಕರಣ ಮಾಡ್ಬಿಟ್ಟಿದ್ರೆ ಹಂಗ ಆಯ್ತದೆ ಅಂತ ನನ್ ಫ್ರೆಂಡ್ ಒಬ್ಬ ಹೇಳ್ದ. ನೀವು ತಮಿಳ್ನಾಡಿಗೆ ಹೋಗಿದ್ರಲ್ಲ, ಅಲ್ಲೇನಾರ ಯಾರೋ ಮಾಡ್ತಾರೆ ತೆಗಿತಾರೆ ಅಂದ್ರು ಗೊತ್ತೇ ನಿನ್ಗೆ ಅಂತ ಕೇಳ್ತಾನಲ್ಲ. ಇವ್ನ ಯಾವನ ಕಣೆ? ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಹಾಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ನ ನಾನು ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆ ನೀವು ಕೂಡ ಟ್ರ್ಯಾಪ್ ಮಾಡೋದಕ್ಕೆ ನಾನು ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಯಾರಿಗಾದರೂ ಸರಿ ನಾವಿಬ್ಬರು ಸೇರಿಕೊಂಡು ಅವರು ಟ್ರ್ಯಾಪ್ ಮಾಡ್ಬೋದು. ಸೊ ವಾಟ್ಸಪ್ ಮಾಡಿ 6363465868ಗೆ. ರೈಟ್ ನಾವು ನನಗೆ ಪವಿತ್ರ ಅವರು ಮೆಸೇಜ್ ಮಾಡಿದರೆ ಅವರ ಅತ್ತೆ ಅಂತೆ ರಂಗಮ್ಮ ಅಂತ, ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಈಗ ಒಂದಷ್ಟು ದಿನಗಳ ಹಿಂದೆ ಇವರು ಓಂ ಶಕ್ತಿಗೆ ಓಡ್ ಬಂದಿಯಾರಂತೆ. ಬನ್ನಿ ಕಾಲ್ ಮಾಡುವ ರಂಗಮ್ಮಗೆ. ಹಲೋ, ಯಾರು ರಂಗಮ್ಮನ ಮಾತಾಡ್ತಾ ಇರೋದು? ಹೌದು, ನಾನು ದ್ಯಾವಣ ಅಂತ ರಂಗಮ್ಮ ಮಾತಾಡೋದು. ಹೇಳಿ ಅಣ್ಣ. ನನಗೆ ಒಂದು 15 ದಿನದಿಂದ ಮನೇಲಿ ಊಟ ಮಾಡಿದ್ರೆ ಸಾಕು ಹೊಟ್ಟೆ ಉಬ್ಬರ್ಸ್ಕೊಂಡಂಗೆ ಆಯ್ತಾ. ಯಾಕೆ? ಅದೇ ನನಗೂ ಗೊತ್ತಾಯ್ತಿಲ್ಲ. ಇಲ್ಲಿ ಆಚೆ ಕಡೆಗೆ ಹೋದ್ರೆ ಇಲ್ಲಿ ಬಕಾಸುರ ತಿಂದಂಗೆ ತಿಂತೀನಿ, ಹೊಟ್ಟೆ ಹಸಿತ್ತೆ. ಮನೆಗೆ ಬಂತು ಅಂತ ಅಂದರೆ ನನಗೆ ಹೊಟ್ಟೆಗೆ ಏನಾದ್ರು ಉಣ್ತು ಅಂತಂದರೆ ಹೊಟ್ಟೆ ಉಬ್ಬರ್ಸ್ಕೊತದೆ. ಆಮೇಲೆ ನಿದ್ದೆ ಅಂದರೆ ನಿದ್ದೆ ಮನೇಲಿ. ಗ್ಯಾಸ್ಟ್ರಿಕ್ ಆಗದೆ, ಡಾಕ್ಟರ್ ತೋರಿಸಿ. ಗ್ಯಾಸ್ ಉಪವಾಸ ಏನೂ ಇಲ್ಲ ಇಲ್ಲಿ. ಮನೆಗೆ ಬಂತು ಅಂತಂದರೆ ಇಲ್ಲಿ ನನಗೆ ಮಂಕಾಗೋಯ್ತೀನಿ. ಏನಾಗದ? ಅದೇ ಗೊತ್ತಾಯ್ತಲ್ಲಕ್ಕಮ್ಮ, ನನಗೆ ಹೊಸ ಯಾಕೋ ದಿಗ್ಲಾದಂಗೆ ಆಯ್ತೈತೆ. ಇದ್ದಕ್ಕಿದ್ದಂಗೆ ರಾತ್ರಿ ಏನೋ ನಡಿ ಹಿಡ್ಕೊಂಡಂಗೆ ಆಯ್ತದೆ, ಎದೆ ಹಿಡ್ಕೊಂಡಂಗೆ ಆಯ್ತದೆ, ಹೌದಾ? ಯಾರ ಕಾಲು ಹಿಡ್ಕೊಂಡು ಎತ್ತಂಗೆ ಆಯ್ತದೆ. ಹ್ಞೂ, ಇಲ್ಲಿ ಆರತಿ ಕುಡ್ಕೊ 3 ಸಲ ಓಡ್ ಬಂದು. ಹಂಗಿದ್ರು ಇಲ್ಲಿ ನನಗೆ ಹೊರಗಡೆ ಎಲ್ಲ ಚೆಂದಾಗಿರ್ತೀನಿ ನಾನು. ಮನೆಗೆ ಬತ್ತು ಅಂತಂದ್ರೆ ಹಿಂಗೆ ಆಯ್ತದಲ್ಲ ನನಗೆ. ದ್ಯಾವಣ ಅಂದ್ರೆ ಯಾವ ಊರು ಹೇಳಿ? ಓ, ನಿಮ್ಗೆ ಯಾವ ದ್ಯಾವಣ ಗೊತ್ತು? ಯಾಕೆ ಕೊಪ್ಪಲು? ಹ್ಞೂ, ದನಿ ಇವತ್ತೊಂಥರ ಬೇರೆ ತರ ಕೇಳಿಸ್ತದಲ್ಲ, ಅದಕ್ಕೆ ಹೇಳಿದ್ದು. ದನಿನೂ ಚೇಂಜ್ ಆಗ್ಬಿಟ್ಟದ ಇಲ್ಲಿ. ಅದಕ್ಕೆ ಗೊತ್ತಾಯ್ತಾನೆ ಇಲ್ಲ ದನಿ ನಿಮ್ದು ಗೊತ್ತಾಗದೆ, ಅದಕ್ಕೆ ಹೇಳಿದ್ದು. ನೀವು ಒಬ್ಬರೆಲ್ಲ ಫೋನ್ ಮಾಡಿದವರೆಲ್ಲ ಹಿಂಗೆ ಹೇಳ್ತಾರೆ. ಆಮೇಲೆ ಹೋದ್ವಾರನೂ ಮಾಡಿದ್ದೆ, ನಿಮ್ದು ಕನೆಕ್ಟೇ ಆಯ್ತಾ ಇಲ್ಲ. ಯಾರೋ ತಮಿಳಲ್ಲಿ ಮಾತಾಡ್ತಿದ್ರು, ಈ ಲೇಡಿ ಹೆಂಗ್ಸು. ಓಂ ಶಕ್ತಿಗೆ ಹೋಗಿದ್ದು. ವಾ, ನನಗಿಲ್ಲಿ ಫುಲ್ ನಿಸಕ್ತಿ ಕೂತದ. ಇಲ್ಲಿ ಏನು ಮಾಡಿ ಎತ್ತು ಅಂತ ಗೊತ್ತಾಯ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬ ಹೇಳ್ದೆ ಇಲ್ಲಿ ಇಲ್ಲಿ ಮನೆಯಲ್ಲಿ ಏನಾರು ಹೆಂಗಸರು ಏನಾರು ಮದ್ದು ಪದ್ದು ಮಾಡಿ ಏನಾರು ಇದು ಮಾಡಿದ್ರು ಹಿಂಗೆ ಆಯ್ತದೆ. ತಮಿಳ್ನಾಡಲ್ಲಿ ಒಂದು ಕಡೆ ಇದನ್ನ ತೆಗಿತಾರಂತೆ. ಗೊತ್ತಿಲ್ಲ, ಅವೆಲ್ಲ ನಮಗ್ ಗೊತ್ತಿಲ್ಲ ಕಣಣ್ಣ. ನಿಮ್ದು ದನಿ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಇದು ಯಾರು ನಂಗೆ ಗೊತ್ತೇ ಆಯ್ತಾ ಇಲ್ಲ. ಶಿವನೇ, ನೀವು ಒಬ್ಬರೇ ಅಲ್ಲ, ನನಗೆ ಫೋನ್ ಮಾಡಿದವ್ರು ಎಲ್ಲಾರ್ದು ಇದೇ ಕತೆ ಆಗೋದೇನಂತವಲ್ಲ. ನಾನು ಹೆಂಗೆ ಹೇಳಪ್ಪ? ಇಲ್ಲಿ ವಿಡಿಯೋ ಕಾಲ್ ಮಾಡ. ಅಲ್ಲ, ವಿಡಿಯೋ ಕಾಲ್ ಅಲ್ಲ, ನನ್ ನೆಟ್ ಇಲ್ಲ, ಬರೋಕಿಲ್ಲ ವಿಡಿಯೋ ಕಾಲು. ಯಪ್ಪ, ಇದು ಯಾರು ರಂಗಮ್ಮನೋ ಯಾರಿದು? ನನಗೆ ಇಲ್ಲಿ ಈಗಲೇ ಹುಚ್ಚಿಡ್ತದೆ. ಇನ್ನೂ ಹುಚ್ಚಿಡಿಸ್ಬೇಡಿ ನೀವು. ಕೋಪನೂ ಅಷ್ಟೇನೆ ಹಿಂಗೆ ಬಂದ್ಬಿಡ್ತದೆ. ಇದು ದ್ಯಾವಣ್ಣ ಅಲ್ಲ, ಯಾರೋ ಗೊತ್ತಿಲ್ಲ ಮಡಗಿ. ಅಯ್ಯೋ ಶಿವನೇ, ಇಷ್ಟೊತ್ತು ಮಾತಾಡ್ಬಿಟ್ಟು ಈ ಒಮ್ಮೆನಕ್ಕೆ ಹಿಂಗೆ ಆಡ್ತಾವಳಲ್ಲ. ಓಂ ಶಕ್ತಿಗೆ ಓಡ್ ಬಂದ್ಮೇಲೆ ಹಿಂಗೆ ಆಯ್ತದ ಏನಾದರೂ, ಅಥವಾ ಏನು ಮುಂಚೆನೂ ಹಿಂಗೇನಾ? ಏನಾಯ್ತದೆ? ಹಿಂಗೆ ಹೆಂಗೆ ಹೆಂಗೆಂಗೋ ಆಯ್ತದಲ್ಲ ಹಂಗೆ. ಯಾರಿಗೆ ಹೆಂಗೆ ಆಯ್ತದೆ? ಇನ್ನೇನು ಮತ್ತೆ ಇಲ್ಲಿ ಅವನಲ್ಲ ಇವನಲ್ಲ ಅನ್ಕೊಂಡಿಲ್ಲ. ನನ್ನ ಕಷ್ಟ ನನಗೆ ಇಲ್ಲಿ, ನಿಮ್ಗಂತ ಸುಮ್ಮನ ಇಲ್ಲಿ. ದೇವಣ್ಣ ಅಂತ ಹೆಸರು ಹೇಳ್ಬಿಟ್ಟಿದ್ದಿ, ಯಾರು ಮಾತಾಡ್ತಾ ಇದ್ರ ಕಣೆ. ಇಡು ಫೋನು. ಹೇಳಂಗಿದ್ರು 1-2 ಮಾತು ಹೇಳು, ಸಮಾಧಾನ ಆಗಂಗೆ. ಅದು ಬಿಟ್ಬಿಟ್ಟು ಇನ್ನೂ ಹೊಟ್ಟೆ ಉರ್ಸಿ ಇದ್ಯಾಕೆ ನೀವು ತಣ್ಣೀರು ಬಟ್ಟೆ ಕಡಿಸ್ತೀರಿ ನಮಗೆ ಇಲ್ಲಿ ಮಡಿಗೆಲಿ? ಏಯ್, ಜನಗಳು ಹಿಂಗೂ ಇದ್ದಾರಲ್ಲಿ. ಥೂ, ಕೆಟ್ಬಿಟ್ಬಿಟ್ರು. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಪವಿತ್ರ ಅಂತ ಇವ್ರ ನಂಬರ್ ಕಳಿಸಿರೋದು. ಹಲೋ ಹಲೋ, ಪವಿತ್ರ ಅವರೇ ನಮಸ್ಕಾರ. RJ ಸುನೀಲ್ ಅಂದ್ಬಿಟ್ಟು. ಯಾರ ನಂಬರ್ ಕಳಿಸಿದ್ರಿ? ರಂಗಮ್ಮ. ಓಕೆ, ಅವ್ರ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಅಲ್ಲ, ಏನ್ ಮಾಡ್ತಿದ್ಯಮ್ಮ? ಏನೂ ಇಲ್ಲ. ಯಾಕವ ನೀನ್ ಫೋನ್ ಮಾಡಿದೆ, ಬಿಸಿ ಗೊತ್ತಾಗ್ಲೇ 2-3 ಸಲ. ಅವನ್ ಯಾರು ಮಾಡ್ಬಿಟ್ಟು ಫೋನ್ ನಾನು ದೇವಣ್ಣ ಅಂದ. ಹೇಳೋಣ ಅಂದೆ.
ಅದು ಇದು ನಂಗೆ ಒಂದೇನು ದನ ತಿಂದಂಗ್ ತಿಂತೀನಿ. ಹೊರಗಡೆಗ್ ಹೋದ್ರೆ ಮನೆ ಒಳಗ್ ಬಂದ್ರೆ ಏನೋ ಒದಿಕಣಂಗ್ ಆಯ್ತದೆ, ಮಳೆ ಸಿಕ್ಕಣಂಗ್ ಆಯ್ತದೆ, ಕಾಲಿಗೆ ಎಳ್ದಂಗ್ ಆಯ್ತದೆ. ಹೆಂಗಸ್ರು ಯಾರು ವಸೀಕರಣ ಮಾಡ್ಬಿಟ್ಟಿದ್ರೆ ಹಂಗ ಆಯ್ತದೆ ಅಂತ ನನ್ ಫ್ರೆಂಡ್ ಒಬ್ಬ ಹೇಳ್ದ. ನೀವು ತಮಿಳ್ನಾಡಿಗೆ ಹೋಗಿದ್ರಲ್ಲ, ಅಲ್ಲೇನಾರ ಯಾರೋ ಮಾಡ್ತಾರೆ ತೆಗಿತಾರೆ ಅಂದ್ರು ಗೊತ್ತೇ ನಿನ್ಗೆ ಅಂತ ಕೇಳ್ತಾನಲ್ಲ, ಇವ್ನ ಯಾವನ ಕಣೆ. ಕಟ್ ಮಾಡ್ತೀನಿ ನಾನೇ, ಮತ್ತೆ ನಾನೇ ಕಾಲ್ ಮಾಡ್ತೀನಿ ರೀ ದೇವಮ್ಮಗೆ. The person you have called is speaking to someone else. ಹಲೋ, ಅವರು ನನ್ಗೆ ನಿನ್ ನಂಬರ್ ಕೊಡ್ದವ್ರೆ. ಇಲ್ಲ ಕೊಡ್ಲಿ ಈಸ್ಕೊಂಡು ಫೋನ್ ಮಾಡಿ ನನಗೆ. ಬರ್ಲಿ ಕಾಲ್. ಹಲೋ ಹಲೋ, ಅಲ್ಲ ಯಾರಣ್ಣ ನೀವು? ಯಾರಿದು? ಅಲ್ಲ ಯಾರಾಗ್ಲಿ ನಮ್ಮ ಅತ್ತೆ ಫೋನ್ ಮಾಡಿದ್ರಂತಲ್ಲ, ಯಾರು ಹೇಳಿ ನೀವು? ಯಾರು ನಿಮ್ಮ ಅತ್ತೆ? ರಂಗಮ್ಮ ಅಂತ. ರಂಗಮ್ಮ ಮಂಗಮ್ಮ ಯಾರೋ ಗೊತ್ತಿಲ್ಲ, ನಡಿ ಫೋನು. ಹಲೋ, ನೀವ್ಯಾರಮ್ಮ? ಅಮ್ಮ ಯಾರಮ್ಮ ಇವರು? ಯಾರೋ ಗೊತ್ತಿಲ್ಲ ಮಾತಾಡ್ತಾರೆ ಮೆಂಟ್ಲು. ಏಯ್, ನಿಮ್ಮ ಅಪ್ಪ ಮೆಂಟ್ಲು, ನಿಮ್ಮ ತಾತ ಮೆಂಟ್ಲು, ನಿಮ್ಮ ಮನೆ ಟಿ ವಿ ಮೆಂಟ್ಲು, ನಿಮ್ಮ ಮನೆ ಫ್ರಿಡ್ಜ್ ಮೆಂಟ್ಲು, ನಿಮ್ಮ ಮೊಬೈಲ್ ಮೆಂಟ್ಲು, ಇದ್ಯಾಕಮ್ಮ ನನ್ಗೆ ಹಿಂಗಂತಿದ್ದೀವಿ ರಂಗಮ್ಮ? ಅಲ್ಲ ಸರ್, ಫೋನ್ ಮಾಡಿರೋ ನೀವು ಫಸ್ಟ್ ಆಫ್ ಆಲ್ ಮಾಡಿದ್ರ ನಿಮ್ಗೆ ಫೋನು? ನಂದೇನೋ ನಮ್ಮ ಫ್ಯಾಮಿಲಿ ಮ್ಯಾಟ್ರು ಏನೋ ಪರ್ಸನಲ್ ಆಗಿ ಹೇಳ್ಕೊಂಡೆ, ಅದನ್ನ ಈ ಅಮ್ಮ ಊರವ್ರಿಗೆಲ್ಲ ತಗೊಂಡು ಟಾಮ್ಟಾ ಹೊಡಿತೈತಾ ಇಲ್ಲಿ. ಏಯ್ ರಂಗಮ್ಮ, ಟಾಮ್ಟಾ ಕೊಡ್ಸ್ಬಿಡ್ತೀನಿ ಒಂದು ಒಣ್ಪುಡು ಮನೆ ಬಿಟ್ಟು. ಈಗ ಅಂದ್ರೆ ಇದೇ ಕೇಳಿ ಇಲ್ಲಿ ಸಿಕ್ತವ್ರಿಗೆಲ್ಲ ನನ್ನ ಕತೆ ಎಲ್ಲ ಹೇಳ್ಕೊಂಡು ಫೋನ್ ಮಾಡಿಸ್ತಿದ್ಯಲ್ಲ ನೀನು. ಏನೋ ಒಂದ್ ಕಷ್ಟ ಅನ್ಕೊಂಡು ಹೇಳ್ಕೊಂಡ್ರೆ ಇದೇನ್ ಇಂಥ ಜನಗಳವೆ. ಅಪ್ಪ ದೇವ್ರೆ. ಅಲ್ಲ ಸರ್, ಒಂದ್ ನಿಮಿಷ, ಫೋನ್ ಮಾಡಿರೋದು ನೀವು ಮಾಡ್ಬಿಟ್ಟು. ಬುಚ್ಚಮ್ಮ ನಿನ್ ಬಾಯ್ನ, ನೀನ್ ಯಾರು ಏನು ಅಂತ ಗೊತ್ತಿಲ್ಲ, ನಿನ್ನ ಹತ್ರ ಅವೆಲ್ಲ ಹೇಳ್ಕೊಳಕ್ ಆಯ್ಕಿಲ್ಲ ನಾನು. ಸೊಸೆ ನಾನು ಮಾತಾಡ್ತಿರೋದು, ಫೋನ್ ನನ್ನ ಹತ್ರ ಮಾತಾಡಕ್ ನೀನ್ ಯಾವ ಊರು ಅಂತ ನಾನ್ ಹೇಳೋದು. ಇವಾಗ ಜಾಸ್ತಿ ಮಾತ್ ಬೇಡ ನನ್ಗೂ ನಿನ್ಗೂ. ಈಗ ಅದನ್ನು ತಗೊಂಡೋಗಿ ಇನ್ನೊಂದು 4 ಜನಕ್ಕೆ ಟಾಮ್ ಹೊಡಿಯಕ ಇವೆಲ್ಲ ಇಲ್ಲಿ. ಅಲ್ಲ 4 ಜನಕ್ಕೆಲ್ಲ ನೀನ್ ನನಗೆ ಫೋನ್ ಮಾಡಕ್ ಹೇಳ್ದಾರೆ ರೀ ಫಸ್ಟ್ ಅದೇಳು. ಸರ್ ಒಂದ್ ನಿಮಿಷ ಅಣ್ಣ ಕೇಳಿಸ್ಕೊಳ್ಳಿ, ಇಲ್ಲಿ ನಿಮ್ಗೆ ನಂಬರ್ ಕೊಟ್ಟಿದ್ ಯಾರು? ಅವರೇ ಫೋನ್ ಮಾಡಿದ್ರ ಇಲ್ಲ ನೀವು ಫೋನ್ ಮಾಡಿದ್ರ? ನಿಮ್ ನಂಬರ್ ಕೊಟ್ಟಿದ್ರು. ಅಲ್ಲ ಕಣಮ್ಮ, ನೀನ್ ನಿಂತರ ಇತ್ತಳಕಿವಿ ಅನ್ಕೊಂಡಿರ್ಲಿಲ್ಲ ನಾನು. ಅಯ್ಯೋ ನಿನ್ ತರ ಇದ್ರ ತೆಗಿವಿ ಅಂತ ಅನ್ನಿಸ್ಕೊಳ್ಳ. ನೀನ್ ಮಾಡಂತ ಹೇಳಿದ್ರೆ ಫಸ್ಟ್ ಅದೇಳು. ಹಿಂಗ್ ದುರಂಕರದಲ್ಲೆಲ್ಲ ಮಾತಾಡ್ಬೇಡ ಕಣಮ್ಮ. ಇವತ್ ನನ್ಗೆ ನಾಳೆ ನಿನ್ಗಾಯ್ತದೆ. ಇದೇನು ಹಿಂಗ್ ಮಾತಾಡ್ತಿದ್ದಿಲ್ಲ ನೀನು? ಅಯ್ಯ ದುರಂಕಾರ ಅಲ್ಲ ಕಡೆಯ. ನಿಮ್ ಕಷ್ಟ ಇದ್ರೆ ನಿಮ್ ಮನೆಯವ್ರ ಹತ್ರ ಹೇಳ, ನನ್ಗೇನೆ ಹೇಳ್ತಿ. ಇಲ್ಲಿ ಬೇಲಿನೇದ್ ಹೊಲ ಮೇಯ್ತೈತಲ್ಲ, ಏನ್ ಮನೇಲಿ ಏನ್ ಹೇಳಿ ನಾನು? ಇದೇ ನಿಮ್ಗೆ ಗೊತ್ತಿದ್ದು ಮಾತಾಡ್ತಿದ್ರೆ, ಗೊತ್ತಿಲ್ಲ ಹಿಂಗೆಲ್ಲ ಹೇಳ್ತಿದ್ರೆ ಒಂದು ಗೊತ್ತಾಯ್ತಿಲ್ಲ. ನೀವು ಫಸ್ಟ್ ಹೋಗಿ ತಲೆ ಟೆಸ್ಟ್ ಮಾಡ್ಸಿ ನೀವು. ಅಯ್ಯೋ ಇವ್ನ ನೀನ್ ಮೊದ್ಲೇ ಟೆಸ್ಟ್ ಮಾಡ್ಕೊ. ಏನ ಮಾಡ್ಸ್ಕೊಂಡ್ ಬಂದೆ ಇಲ್ಲಿ ಪ್ರೋಗ್ರಾಮ್ ಮಾಡ್ತಿರೋದು. ಇದ್ಯಾಕೆ ಹಿಂಗ್ ಬಿ ಪಿ ಐತಾ? ಹಿಂಗೆ ಆಡ್ತಿದಿರಲ್ಲ ನೀವು. ಬಿಪಿ ಯಾವ ಬಿ ಪಿ ಅಂದ್ರೆ ಐ ಬಿ ಪಿನ ಲೋ ಬಿ ಪಿನ ಗೊತ್ತಿಲ್ಲ, ಒಟ್ಟಲ್ಲಿ ಯಾಕೋ ಐ ಬಿ ಪಿನ ಇರ್ಬೇಕು ನಿಮ್ಗೆ. ಏನ್ ಮುಚ್ಕೊಂಡು? ಏಯ್ ಎಲ್ಲೆಲ್ಲ ಹೋಯ್ತೈತೆ ಮಾತು ರಂಗಮ್ಮ. ಮಂಗಮ್ಮ ಅಲ್ಲ ರಂಗಮ್ಮ. ನನ್ನ ಹೆಸರು ನಾನು ಆರ್ ಜೆ ಸುನಿಲ್ ಅಂತ. ನಾನು ಆರ್ ಜೆ ಸುನಿಲ್ ಅಂದ್ಬಿಟ್ಟು ನಾನು. ಯಾವ ಆರ್ ಜೆ ಸುನಿಲ್ ಅಂದ್ಬಿಟ್ಟು ನಿಮ್ಗೆ ಬಕ್ರಾ ಮಾಡಿ ಅಂತ ನಿಮ್ ಸೊಸೆ ನಿಮ್ ನಂಬರ್ ಕಳಿಸಿದ್ರು, ಅದಕ್ಕೆ ಕಾಲ್ ಮಾಡಿದ್ದೆ ನಾನು. ಯಾರು ಅವರು? ಆರ್ ಜೆ ಸುನಿಲ್ ಅಂತ. ಫೋನಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ನಿನಗ್ ಗೊತ್ತಿಲ್ಲ ಬಿಡು, ಅಷ್ಟು ಫ್ರೀ ಇದ್ದಾಗ ತೋರಿಸ್ತೀನಿ. ರಂಗಮ್ಮ ಅವ್ರೆ, ಪ್ರಾಂಕ್ ಮಾಡೋದಷ್ಟೇ ನಮ್ದು. ಇದು ಒಂದು ಬಕ್ರಾ ಮಾಡೋ ಒಂದು ಪ್ರೋಗ್ರಾಮ್ ಇದು. ಹೌದಾ? ದುಡ್ಡು ಕೊಡ್ತೀರಾ ನಮಗೂ? ದುಡ್ಡು ಕೊಡ್ತೀರಾ ನಮಗೂ ಬಕ್ರಾ ಮಾಡ್ಬಿಟ್ಟಿ? ಚೆನ್ನಾಗಿ ಕೇಳಿದ್ರೆ ಕೇಳ್ತಾ ಬಕ್ರಾ ಮಾಡ್ಬಿಟ್ಟು ದುಡ್ಡು ಬೇಡ ಕೊಡ್ಬೇಕಾ? ಇನ್ನೇ ಮಾಡ್ತಿ? ಆಯ್ತು, ಕಳಿಸ್ತೀನಿ ವಾಟ್ಸಪ್ಪಲ್ಲಿ, ಸರಿನಾ? ಕಳಿಸ್ಕೊಡ್ತೀನಿ ತಾಯಿ. ಈ ಸರ್ಕಾರದ 2,000 ಕೊಟ್ಟು ಎಲ್ಲದಕ್ಕೂ ದುಡ್ಡು ಕೇಳ್ತಾರಲ್ಲಪ್ಪ ಹೆಂಗಸರು. ಆಯ್ತು ಕಣಮ್ಮ, ಸರಿ. ಸದ್ಯಕ್ಕೆ ಇವತ್ತಿನ ಈ ಒಂದು ಸೂಪರ್ ಆಗಿರೋ ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದರೆ ನಗ್ನಂತ ಹ್ಯಾಪಿಂದ ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.